ಚುನಾವಣೆ ಹೊಸ್ತಿಲಲ್ಲೇ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮತ್ತೊಂದು ಆರೋಪ ಕೇಳಿಬಂದಿದೆ. ಪರೋಕ್ಷವಾಗಿ ಚುನಾವಣಾ ಪ್ರಚಾರ ಮಾಡುವಂತೆ ಸಿನಿ ಸ್ಟಾರ್ಗಳಿಗೆ, ಸಿನಿಮಾ ನಟ ನಟಿಯರಿಗೆ ಗಾಳ ಹಾಕಲಾಗಿದೆಯಾ? ಇಂಡೈರೆಕ್ಟ್ ಆಗಿ ಪ್ರಚಾರ ಮಾಡಿ ನಮ್ಮ ಪರವಾಗಿ ಅಂತ ಹೇಳಿ ಗಾಳನ್ನು ಹಾಕಿರಬಹುದು, ಒತ್ತಡವನ್ನು ಕೂಡ ಹಾಕ್ತಾ ಇದ್ದಾರಾ? ಮೋದಿ ಅವರು ಯಾವ ಟ್ವೀಟನ್ನು ಮಾಡ್ತಾರೋ ಅದನ್ನು ರೀಟ್ವೀಟ್ ಮಾಡಬೇಕು ಅಂತ ಹೇಳಿ ಸಿನಿಮಾ ಸ್ಟಾರ್ಗಳಿಗೆ ಒತ್ತಡ ಇದೆಯಾ? ಇಂಥ ಆರೋಪ ಕೇಳಿ ಬರ್ತಾ ಇದೆ. ಮೋದಿ ಅವರು ಮಾಡಿದಂಥ ಟ್ವೀಟ್ನ ರೀಟ್ವೀಟ್ ಮಾಡೋದು, ಜೊತೆಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳಿಗೂ ಕೂಡ ಪ್ರಚಾರ ಮಾಡಿ ಅಂತ ಗಾಳ ಹಾಕಲಾಗಿದೆಯಾ? ಕೋಟ್ಯಂತರ ರೂಪಾಯಿಯನ್ನು ಖರ್ಚು ಮಾಡಿ ಈ ರೀತಿ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳಲಾಗ್ತಾ ಇದೆ. ಈಗ ಒಬ್ಬ ನಟ ಅಥವಾ ನಟಿ ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್, ಪ್ರಭಾವಿಗಳು, ಸಾಮಾಜಿಕ ಜಾಲತಾಣದ ಪ್ರಭಾವಿಗಳು ಅಂತಿರ್ತಾರಲ್ಲ, ಅವರೇನಾದರೂ ಒಬ್ಬ ದೊಡ್ಡ ವ್ಯಕ್ತಿಯ ಟ್ವೀಟನ್ನು, ಈಗ ನರೇಂದ್ರ ಮೋದಿ ಅವರ ಟ್ವೀಟನ್ನು ರೀಟ್ವೀಟ್ ಮಾಡೋದು ಅಂತ ಅಂದ್ಕೊಳ್ಳಿ, ಅದು ಇನ್ನೂ ಹೆಚ್ಚು ಜನರಿಗೆ ತಲುಪುತ್ತೆ, ರೀಚ್ ಆಗುತ್ತೆ ಆ ಸಂದೇಶ. ಅವ್ರ ಫಾಲೋವರ್ಸು ಅದನ್ನು ನೋಡ್ತಾರೆ, ಅದರಿಂದ ಪ್ರಭಾವಕ್ಕೆ ಒಳಗಾಗ್ತಾರೆ ಅಂತ ಆರೋಪ ಕೇಳಿ ಬರ್ತಾ ಇರೋದು. ಕೋಟ್ಯಂತರ ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳಲಾಗ್ತಾ ಇದೆಯಾ? ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಕೆಪಿಸಿಸಿ ವಕ್ತಾರ ಸೂರ್ಯ ಮುಕುಂದರಾಜ್ ಇದೀಗ ಆರೋಪವನ್ನು ಮಾಡಿದ್ದಾರೆ. ಇಲ್ಲಿ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಈ ಬಗ್ಗೆ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ಈ ಆರೋಪ ಏನು ಅಂತ ಹೇಳಿದ್ರೆ, ಯಾರು ಫಸ್ಟ್ ಟೈಮ್ ವೋಟರ್ಸ್ ಇರ್ತಾರಲ್ಲ, ಮೊದಲ ಬಾರಿಗೆ ಮತ ಚಲಾಯಿಸುವಂತಹ ಮತದಾರರು, ಅವರಿಗೆ ಸಂಬಂಧಪಟ್ಟಂಥ ಪ್ರಚಾರ ಇದು. ಅವ್ರನ್ನ ಗುರಿಯಾಗಿಸಿಕೊಂಡು ಮಾಡ್ತಾ ಇರ್ತಕ್ಕಂಥ ಪ್ರಚಾರ ಅಂತ. ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದರು ನರೇಂದ್ರ ಮೋದಿ ಅವರು. ಅವ್ರ ಮಾಹಿತಿ ಹಂಚಿಕೊಳ್ಳೋದು ಅದು ಅವರ ಇಷ್ಟಕ್ಕೆ ಬಿಟ್ಟಂಥ ವಿಚಾರ. ಯಾವುದೊಬ್ಬ ವ್ಯಕ್ತಿ ತಮ್ಮ ಒಂದು ಥಾಟ್ಸನ್ನು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದು. ನರೇಂದ್ರ ಮೋದಿಯವರು ಹಾಗಾದರೆ ಖಾತೆಯಲ್ಲಿ ಈ ಥರ ಮಾಹಿತಿ ಹಂಚಿಕೊಳ್ಳಬಹುದು. ವಿಷಯ ಅಲ್ಲಿಲ್ಲ. ಇಲ್ಲಿ ಆರೋಪ ಕೇಳಿ ಬರುತ್ತಿರೋದೇನು ಅಂದರೆ, ನರೇಂದ್ರ ಮೋದಿಯವರು ಮಾಡಿರುವಂಥ ಟ್ವೀಟನ್ನು ರೀಟ್ವೀಟ್ ಮಾಡಿ, ಅದನ್ನು ಜಾಸ್ತಿ ಶೇರ್ ಮಾಡಿ, ಇನ್ನೂ ಜಾಸ್ತಿ ಜನಕ್ಕೆ ತಲುಪಿಸಿ ಅನ್ನೋ ವಿಷಯ ಇದೆಯಲ್ಲ, ಇದರ ಮೇಲೆ ಅನೇಕ ನಟ ನಟಿಯರಿಗೆ, ಪ್ರಭಾವಿಗಳಿಗೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳಿಗೆ ಇವರು ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಂತ ಒಂದು ವಿಚಾರ ಇದು. ರೀಪೋಸ್ಟ್ ಮಾಡಿ ಅಂತ ಕೂಡ ಒತ್ತಡ ಬಂದಿದೆ ಅಂತ ಆರೋಪ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಧಿಕಾರಿಗಳನ್ನು ಮುಂದಿಟ್ಟುಕೊಂಡು ಈ ಥರದ ಪ್ರಚಾರಕ್ಕೆ ಇವರು ಇಳಿದಿದ್ದಾರೆ. ತಮ್ಮ ಅಧೀನದಲ್ಲಿರುವ ಸೆನ್ಸಾರ್ ಬೋರ್ಡ್ ಸದಸ್ಯರ ಒತ್ತಡದ ಮೂಲಕ ಕೂಡ ಪ್ರಚಾರ ಮಾಡಿಸ್ತಾ ಇದ್ದಾರೆ. ಪ್ರಭಾವಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳಿರ್ತಾರಲ್ಲ, ಅವ್ರ ಕಡೆಯಿಂದನೂ ಪ್ರಚಾರ ಮಾಡಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಪಿಸಿಸಿ ವಕ್ತಾರ ಸೂರ್ಯ ಮುಕುಂದರಾಜ್ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ನಟ ನಟಿಯರ ಮೇಲೆ ಯಾರ ಪ್ರಭಾವ ಬೀರ್ತಾ ಇದ್ದಾರೋ, ಸೆನ್ಸಾರ್ ಬೋರ್ಡ್ ಏನೋ ಇರ್ತಾರಪ್ಪ, ಅಲ್ಲಿಗೆ ಅಕಸ್ಮಾತು ಇದೇ ಕಲಾ ವಿಭಾಗದಿಂದ, ನಟ ನಟಿಯರ ವಿಭಾಗದಿಂದ, ಸಿನಿಮಾ ವಿಭಾಗದಿಂದ ಅವ್ರಿಗೆಲ್ಲ ಅಕಸ್ಮಾತು ಅವ್ರ ಸಿನಿಮಾಗೇನೋ ತೊಂದರೆ ಆಗಬಹುದು, ಇನ್ನೊಂದು ಆಗಬಹುದು. ಈ ರೀತಿ ಆ್ಯಂಗಲ್ಗಳಿದೆ ಇಲ್ಲಿ. ಈಗೇನಾದರೂ ನೀವು ಮಾಡದೇ ಇದ್ದರೆ ಅಲ್ಲಿ ತೊಂದರೆ ಆಗುತ್ತೆ, ಏನು ಇರಬಹುದು ಗೊತ್ತಿಲ್ಲ. ಆರೋಪ ಕೇಳಿ ಬರ್ತಾ ಇದೆ. ಅಧಿಕಾರಿಗಳ ವಿರುದ್ಧ ಕೂಡ ಕ್ರಮ ಆಗಬೇಕು. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳಿಗೆ ಕೊಟ್ಟಿರ್ತಕ್ಕಂಥ ಹಣದ ಬಗ್ಗೆ ತನಿಖೆ ನಡೀಬೇಕು ಅಂತ ಇದೀಗ ದೂರು ಹೋಗಿದೆ. ಕೇಂದ್ರ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಇಲಾಖೆಯಿಂದ ಖ್ಯಾತ ಚಲನಚಿತ್ರ ನಟರುಗಳಿಗೆ ಮತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗಳಿಗೆ ಇವ್ರಿಗೆಲ್ಲರಿಗೂ ಪ್ರಧಾನಮಂತ್ರಿಗಳ ವಿಕಸಿತ ಭಾರತ ಏನು ಫಸ್ಟ್ ಟೈಮ್ ವೋಟರ್ಸ್ಗೆ ಅಪೀಲ್ ಮಾಡುವಂಥ ಒಂದು ಟ್ವೀಟನ್ನು ರೀಟ್ವೀಟ್ ಮಾಡಿ ಅಂತ ಹೇಳ್ಬಿಟ್ಟು ಸೆನ್ಸಾರ್ ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರದ ಅಧಿಕಾರಿಗಳಿಂದ ಕೆಲವು ನಟರಿಗೆ ಮತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗೆ ಒತ್ತಡವನ್ನು ಏರ್ತಾ ಇದ್ರು. ಜೊತೆಗೆ ಫೆಬ್ರವರಿ 26ನೇ ತಾರೀಕು ಏನು ನರೇಂದ್ರ ಮೋದಿ ಅವರು ಮಾಡಿದಂಥ ಟ್ವೀಟನ್ನು ತುಂಬ ಜನ, ಕಂಗನಾ ರಾನೌತ್ ಆಗಿರ್ಬೋದು, ಅನುಪಮ್ ಖೇರ್ ಆಗಿರ್ಬೋದು, ನಮ್ಮ ಕನ್ನಡದ ನಟರುಗಳಾಗಿರ್ಬೋದು, ಸಿನಿಮಾ ನಿರ್ದೇಶಕರಾಗಿರ್ಬೋದು, ತಮಿಳುನಾಡಿನ ವಿಜಯಲಕ್ಷ್ಮಿ ಶರತ್ ಕುಮಾರ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಅದನ್ನು ರೀಟ್ವೀಟ್ ಮಾಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಚುನಾವಣಾ ನೀತಿ ಸಂಹಿತೆ ಘೋಷಣೆ ಆದ ನಂತರ ಕೇಂದ್ರ ಸರ್ಕಾರದ ಅಧಿಕಾರಿಗಳನ್ನು ಮತ್ತು ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಪ್ರಮೋಟ್ ಮಾಡುವಂಥದ್ದು, ಚಿರಂಜೀವಿ ಅವರಾಗಿರ್ಬೋದು, ಬೇರೆ ಬೇರೆ ಯಾರು ಖ್ಯಾತ ನಟರಿದ್ದಾರೆ ಅವರ ಫ್ಯಾನ್ಸ್ಗೆ ಪ್ರಭಾವ ಬೀರುವಂಥ, ಅಲ್ಲಿ ತಲುಪುವಂಥ ಆ ಟ್ವೀಟನ್ನು ಆಂಪ್ಲಿಫೈ ಮಾಡಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಮಾಡ್ತಾ ಇದೆ. ಇದನ್ನ ಕಂಟ್ರೋಲ್ ಮಾಡಬೇಕು, ಇವ್ರ ವಿರುದ್ಧ ಕ್ರಮ ತಗೊಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ಚುನಾವಣಾ ಆಯೋಗಕ್ಕೆ ದೂರು ನೀಡಲಾಗಿತ್ತು. ಚುನಾವಣಾ ಆಯೋಗ ಕೂಡ ವಿಕಸಿತ ಭಾರತ ಟ್ವೀಟನ್ನು ಮಾಡಬಾರ್ದು ಮತ್ತು ಯಾರಿಗೂ ಕೂಡ ವಾಟ್ಸಪ್ ಸಂದೇಶವನ್ನು ಕಳಿಸಬಾರ್ದು ಅಂತೇಳಿ ಸೂಚನೆಯನ್ನು ನೀಡಿದೆ. ಆದರೆ ಇವತ್ತು ಯಾರು ಅಧಿಕಾರಿಗಳು, ಕೇಂದ್ರ ಸರ್ಕಾರದ ಅಧಿಕಾರಿಗಳು ಈ ರೀತಿ ಒತ್ತಡವನ್ನು ಏರ್ತಾ ಇದ್ದಾರೆ, ಇದಕ್ಕೆ ಏನು ಹಣವನ್ನು ಖರ್ಚಾಗಿದೆ ಅದನ್ನು ಪತ್ತೆ ಹಚ್ಚಿಬಿಟ್ಟು ತನಿಖೆ ಮಾಡಿ ಇದ್ರ ಮೇಲೆ ಕ್ರಮ ತಗೊಬೇಕು ಅಂತೇಳಿ ಒತ್ತಾಯ ಮಾಡಿ ದೂರನ್ನು ಕೊಟ್ಟಿದ್ದೀವಿ. ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರು